ಇವತ್ತಿನ ವಿಶೇಷ ಚರ್ಚೆಗೆ ಸ್ವಾಗತ. ಇವತ್ತಿನ ವಿಶೇಷ ಅತಿಥಿ ಶ್ರೀಯುತ ಸೋಮನಾಥ್ ನಾಯಕ್ ಅವರು. ಸರ್, ನಮ್ಮ ಚರ್ಚೆಗೆ ಸ್ವಾಗತ. SKDRDP ವೀರೇಂದ್ರ ಹೆಗ್ಗಡೆ ಮತ್ತು ಇತರ 8 ಮಂದಿ ಅಂತ ಒಂದು ಕೇಸ್ ಹಾಕಿದ್ದೀರಿ. ಕಳೆದ ಜೂನ್ನಲ್ಲಿ ಅದನ್ನು ರಿಜಿಸ್ಟರ್ ಮಾಡಿದ್ದೀರಿ, ಜೂನ್ 20ನೇ ತಾರೀಕು. ಏನಿದು SKDRDP ವೀರೇಂದ್ರ ಹೆಗ್ಗಡೆ ಮತ್ತು ಇತರ 8 ಮಂದಿ 1 ಎಕರೆ ಕೊಕ್ಕಡ ಧರ್ಮಸ್ಥಳದ ಪಕ್ಕದಲ್ಲಿ ಇರುವಂಥದ್ದು ಕೊಕ್ಕಡ ಗ್ರಾಮ. ಕೊಕ್ಕಡ ಗ್ರಾಮದಲ್ಲಿ ಗೋಶಾಲೆ ಮಾಡ್ಲಿಕ್ಕೆ ಅಂತಕೊಂಡು ವೀರೇಂದ್ರ ಹೆಗ್ಗಡೆ ಅವರು ಸರ್ಕಾರದಿಂದ 8 ಎಕರೆ ಭೂಮಿಯನ್ನು ತೆಗೆದುಕೊಳ್ತಾರೆ. ನೋಡಿ, ಮತ್ತೆ ಪುನಃ ಪ್ರಶ್ನೆ ಬರ್ತದೆ. 8 ಎಕರೆ ಭೂಮಿಯನ್ನು ಅಧಿಕೃತವಾಗಿ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ. SKDRDPಗೆ ಸ್ಯಾಂಕ್ಷನ್ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇಲ್ಲ, ಖಂಡಿತ ಇಲ್ಲ. ಹೆಗ್ಗಡೆ ಅವರಿಗೆ ಎಂತ ಮಾಡಿದ್ರು ಪ್ರಾಬ್ಲಮೇ ಇಲ್ಲ. ಪ್ರಾಬ್ಲಮ್ ಇಲ್ಲದಾಗೆ ಎಲ್ಲರೂ ಮಾಡುವಂಥದ್ದು. ನಿಮಗೆ 452 ಎಕರೆ ಭೂಮಿಯಲ್ಲಿ ಉಂಟೋ ಇಲ್ಲೋ, ನೀವು ಈ ಸರ್ಕಾರದ ಭೂಮಿಯನ್ನು ಯಾಕೆ ತಗೊಳ್ಬೇಕು? ಅಲ್ಲ, ನಮ್ಮ ಪ್ರಶ್ನೆ ಹೇಗಂತ ಹೇಳಿದ್ರೆ, ಪ್ರಾಬ್ಲಮ್ ಅಂತ ಕೇಳಿದ್ರೆ ಆ ಭೂಮಿಯ ಮೇಲೆ ಹಕ್ಕಿರುವಂಥದ್ದು ಯಾರಿಗೆ? ಫಸ್ಟ್ ಆಫ್ ಆಲ್ ಅದು ಗೋಮಾಳ ಭೂಮಿ, ಅದನ್ನು ಕೊಡುವ ಹಾಗೇನೇ ಇಲ್ಲ. ದನಕರುಗಳಿಗೆ ಇರುವಂಥದ್ದು ಕೊಕ್ಕಡದಲ್ಲಿ ಇರುವಂತಹ ಗೋಶಾಲೆ ಮಾಡಿದಾರಲ್ಲ, ಗೋಮಾಳ ಭೂಮಿಯನ್ನ ಗೋಶಾಲೆ ಮಾಡಿದ್ದಾರೆ. ಗೋಶಾಲೆ ಮಾಡಿದ್ರೆ ಅದರ ಒಳಗಿರುವಂತಹ ದನಕರುಗಳಿಗೆ ಮಾತ್ರ ಅವರು ಪೋಷಣೆ ಮಾಡುವಂಥ, ಅದಕ್ಕೆ ಕಂಡೀಷನ್ ಉಂಟು. ಯಾವ ಗೋಶಾಲೆ ದೇಶೀಯ ದನಗಳನ್ನು ಬಾಕಿ ದನಲ್ಲ ಅಂತೇಳಿ ಅವರು ತಂದಲ್ಲಿ ಹಾಕಿ ಸಾಕುವಂಥ ಗೋಶಾಲೆಗಳಿಗೆ ಮಾತ್ರ. ಆದರೆ ಅಲ್ಲಿ ಕೊಕ್ಕಡ ಗ್ರಾಮದಲ್ಲಿರುವಂತಹ ಗೋವುಗಳ ಸಂಖ್ಯೆಗೆ ಅನುಗುಣವಾಗಿ ಸರ್ಕಾರದ ಭೂಮಿ ಎಷ್ಟಿರಬೇಕೋ ಅದರ 10% ಕೂಡ ಭೂಮಿಯಲ್ಲಿ ಇಲ್ಲ. ಹಾಗಿರ್ಬೇಕಾದ್ರೆ ಇವರಿಗೆ ಗೋಮಾಳ ಭೂಮಿಯನ್ನು ಯಾಕೆ ಕೊಡ್ತೀರಿ ನೀವು? ಇದು ಒಂದನೇ ಪ್ರಶ್ನೆ. ಎರಡನೇದು, ನಿಮಗೆ 8 ಎಕರೆ ಭೂಮಿಯನ್ನು ಗೋಮಾಳ ಭೂಮಿಯನ್ನು ಕೊಡಲಿಕ್ಕೆ ಕಾನೂನಲ್ಲಿ ಅವಕಾಶವೇ ಇಲ್ಲ. ಕಂದಾಯ ಭೂಮಿಯನ್ನು ನೀವು ಕೊಡ್ಬೋದು, ಅಂದರೆ ಕಂದಾಯ ಇದು ಕೂಡ ಕಂದಾಯ ಆದರೂ ಕೂಡ. ಗೋಮಾಳ ಅದು ಗೋಚರ, ಅದು ಗ್ರಾಮದ ದನಗಳಿಗೆ ಇರುವಂಥದ್ದು. ಅಲ್ಲಿ ನಿಜವಾಗಿ ಬೊಬ್ಬ ಹೊಡಿತಾರೆ ಅವರು, ಮಾತಾಡ್ಲಿಕ್ಕೆ ಉಪಾಯ ಇಲ್ಲ. ಇವರ ವಿರುದ್ಧ ಮಾತಾಡ್ಲಿಕ್ಕೆ ಆಗ್ತದೆ. ನಮ್ಮ ಗೋವುಗಳಿಗೆ ಜಾಗ ಇಲ್ಲ. ಸೊ ಆದ್ದರಿಂದ ಅಲ್ಲಿ ಇವರಿಗೆ ಕೊಟ್ಟಿರುವಂಥ ತಪ್ಪು. ಅದು ನೋಟ್ಗಳೆಲ್ಲ ಕಡತಗಳೆಲ್ಲ ಇದೆ, ಇದು ಕೊಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಅದಕ್ಕೆ ಒಂದು ಪ್ಲಾನ್ ಮಾಡಿದ್ರು ಅವರು. ಗ್ರಾಂಟ್ ಮಾಡಲಿಲ್ಲ, ಗೋಮಾಳವನ್ನು ಉಪಯೋಗಿಸಲಿಕ್ಕೆ ಅನುಮತಿಸಿದೆ ಅಂತ ಮಾಡಿದರು. ಉಪಯೋಗಿಸಲಿಕ್ಕೆ ಅನುಮತಿಸುವುದು ಅಂತ, ಉಪಯೋಗಿಸ್ಲಿಕ್ಕೆ ಅನುಮತಿಸೋದು, ಇಡೀ ಗೋಮಾಳವನ್ನು ಉಪಯೋಗಿಸ್ಲಿಕ್ಕೆ ಎಲ್ಲ ಸಾರ್ವಜನಿಕರಿಗೂ ಅನುಮತಿ ಇದೆ. ಕೆರೆ ನೀರಿಗೆ ದೊಣ್ಣೆ ನಾಯಕನ ಪುಣೆ ಅಂತ ಒಂದು ಗಾದೆ ಇದೆಯಲ್ಲ, ಹಂಗಾಯ್ತು. ಇದು ಗೋಮಾಳಗಳು ಇರುವುದೇ ದನಗಳ ಮೇಲಿಕೆ, ಗೋವುಗಳ ಮಾಳ. ಅದು ಇಡೀ ಕರ್ನಾಟಕದಲ್ಲಿ, ಬಹುಶಃ ಇಡೀ ದೇಶದಲ್ಲಿ ಗೋಮಾಳ ಅಂತಂದರೆ ಗೋಮಾಳದಲ್ಲಿ ಯಾವ ದನಗಳು ಬೇಕಾದರೂ ಮೇಯ್ಬೋದು, ದನಕರುಗಳು. ಈಗ ಅನುಮತಿ ಕೊಡೋದೇನಿದೆ ಇದರಲ್ಲಿ ಸ್ಪೆಷಲ್? ಇವರಿಗೆ ಗೋಶಾಲೆ ಮಾಡಲಿಕ್ಕೆ ಅಲ್ಲಿ ಅದು ಪರ್ಟಿಕ್ಯುಲರ್ಲಿ ಗೋಶಾಲೆ ಕಂಡೀಷನ್ಸ್ಗಳೆಲ್ಲ ಇದೆ, ಯಾವ ತಳಿಗಳಿದೆ ಅಂತ. ಅದಕ್ಕೆ ಕಾಂಪೌಂಡ್ ಆಗಿರ್ತಾರಲ್ಲ ಅವರು. ಗೋಶಾಲೆ ಅಂದರೆ ಕಾಂಪೌಂಡ್ ಆಗುತ್ತೆ, ಕಾಂಪೌಂಡ್ ಆಗ್ತಾರೆ. ಅದರೊಳಗೆ ಬೇರೆ ದನಗಳು ಹೋಗ್ಲಿಕ್ಕೆ ಏನಿಲ್ಲ. ಊರಿನ ದನಗಳು ಬೇರೆ ಯಾವ್ರಿಗೂ ಮೇಯ್ಲಿಕ್ಕೆ ಹೋಗ್ಲಿಕ್ಕೆ ಇಲ್ಲ ಅಲ್ಲಿ. ಕಾನೂನಿನ ಕಣ್ಣಿಗೆ ಮಣ್ಣೆರಚೋದು ಅಂತ ಹೇಳ್ತಾರಲ್ಲ, ಇದು ಬಹುಶಃ ಎಕ್ಸಾಕ್ಟ್ಲಿ ದಿಸ್ ಈಸ್ ದ ಕೇಸ್. ಇಂಥದ್ದೊಂದು ಕಾನೂನಲ್ಲಿ ಪ್ರೊವಿಷನೇ ಇಲ್ಲ. ಅದಕ್ಕೆ ರಂಜನ್ ರಾವ್ ಕಂಪ್ಲೇಂಟನ್ನು ಕೂಡ ಮಾಡಿದರು. ಆ ಕಂಪ್ಲೇಂಟ್ ಅದರ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ. ಆದರೆ ಅದರಲ್ಲಿ 8 ಎಕರೆಯಲ್ಲಿ 1 ಎಕರೆಯನ್ನು ಬಿಟ್ಟು 7 ಎಕರೆ ಮಾತ್ರ ಅಂತ ಮಾಡಿದರು. ಆ 1 ಎಕರೆಯನ್ನು ಸರ್ಕಾರದ 7 ಎಕರೆಗೆ ಮಾತ್ರ ಪರ್ಮಿಷನ್, 1 ಎಕರೆಗೆ ಇಲ್ಲ ಅಂತ ಹೇಳ್ಕೊಂಡು ಹೇಳಿ ಆರ್ಡರ್ ಮಾಡಿದ್ದಾರೆ. AC ಅವರು ಕೂಡ ತಹಸೀಲ್ದಾರಿಗೆ ಆರ್ಡರ್ ಮಾಡಿದ್ದಾರೆ, ಅದನ್ನು 1 ಎಕರೆಯನ್ನು ಅದನ್ನು ಬಿಡುಗಡೆ ಮಾಡಿ ಅದರಿಂದ ಅಂತ ಹೇಳಿ. ಆದರೂ ಕೂಡ ತಹಸೀಲ್ದಾರ್ ಕೂಡ ಅದನ್ನು ಮಾಡಲಿಲ್ಲ. ಅದೆಲ್ಲವೂ ಕೂಡ ಇದೆ ಇದರಲ್ಲಿ. ಸೊ 8 ಎಕರೆ ಪೈಕಿ 7 ಎಕರೆಗೆ ಅವರು ಗೋಶಾಲೆ ಮಾಡ್ಲಿಕ್ಕೆ ಅನುಮತಿ, ಇನ್ನೊಂದು ಎಕರೆ ಹಾಗೆ ಉಳಿದಿರಬೇಕು. ಆ 1 ಎಕರೆ ಉಳಿಸಿ ಅಂತ ನೀವು ಕೇಳ್ತಾ ಇದ್ದೀರಿ ಇಲ್ಲಿ. ಆ 1 ಎಕರೆಯನ್ನು ಕೂಡ ಇವರು ಅತಿಕ್ರಮಣ ಮಾಡಿಕೊಂಡೇ ಇದ್ದಾರೆ ಅಂತ ಆರ್ಡರ್ ಇದ್ದರೂ ಕೂಡ. ಓಕೆ, ಅದು ಕೂಡ ಅತಿಕ್ರಮಣ ಇವರು ಮಾಡಿದ್ದಾರೆ. ಗೋಶಾಲೆ ಮಾಡೋದಾದ್ರೆ ಅವರ ಖಾಸಗಿ ಜಾಗದಲ್ಲಿ ಮಾಡಲಿ, ಖಾಸಗಿ ಜಾಗದಲ್ಲಿ ಮಾಡಲಿ, ಬೇಕಾದಷ್ಟು ಉಂಟಲ್ಲ. ಅದಕ್ಕೆ ಮತ್ತೆ ಅವರಿಗೆ ಗೌರ್ಮೆಂಟ್ ಗ್ರಾಂಟನ್ನು ಕೊಟ್ಟಿದ್ದಾರೆ. ಅದನ್ನು ನಡೆಸಲಿಕ್ಕೆ ಗೌರ್ಮೆಂಟ್ ಗ್ರಾಂಟ್ ಕೊಟ್ಟಿದೆ. ಇಡೀ ರಾಜ್ಯದಲ್ಲಿ 100 ಗೋಶಾಲೆಗಳಿಗೆ ಭೂಮಿಯನ್ನು ಕೊಟ್ಟಿದ್ದಾರೆ, ಗ್ರಾಂಟನ್ನು ಕೊಟ್ಟಿದ್ದಾರೆ. ಆ ಗ್ರಾಂಟಿನ ಈ ಗ್ರಾಂಟನ್ನು ಆ ಉದ್ದೇಶಕ್ಕೆ ಬಳಸಿಲ್ಲ ಅಂತ ಹೇಳ್ಕೊಂಡು ಒಂದು ಕಮಿಟಿ ರಚನೆ ಆಗಿದೆ. ಇವರಿಗೆ ಮಾತ್ರ ಅಂತಲ್ಲ, ಎಲ್ಲ ಗೋಶಾಲೆಗಳು ಗೋಲ್ಮಾಲೆ ಅಂತ ವರದಿಯಾಗೋದು ಪೇಪರಲ್ಲಿ ದೊಡ್ಡ ಸುದ್ದಿಯಾಗಿ ಬಂದಿದೆ. ನೆಕ್ಸ್ಟ್ 8ನೇ ನಂಬರ್ ಕೇಸ್ ಕೂಡ ಅದು ಸೇಮ್ ಡೇಟಲ್ಲಿ ನೀವು ರಿಜಿಸ್ಟರ್ ಮಾಡಿರೋದು. SKDRDP ವೀರೇಂದ್ರ ಹೆಗ್ಗಡೆ ಮತ್ತು ಇತರ 8 ಮಂದಿ 12 ಎಕರೆ 20 ಕುಂಟೆ. ಇದು ಕೂಡ ಕೊಕ್ಕಡ ಗ್ರಾಮ. ವಾಟ್ ಈಸ್ ದಟ್? ಗೋಮಾಳದ ಭೂಮಿ ಎಷ್ಟು ಉಂಟು, ಅದರಲ್ಲಿ ಅತಿಕ್ರಮಣ ಎಷ್ಟಾಗಿದೆ ಅಂತ ಒಂದು ಚಾರ್ಟನ್ನು ಸರ್ಕಾರವೇ ಮಾಡಿದೆ. ಆ ಚಾರ್ಟ್ ಪ್ರಕಾರ ಕೊಕ್ಕಡ ಗ್ರಾಮದ್ದು ನಾವು ತೆಗೆದಿದ್ದೇವೆ. ಇಡೀ ರಾಜ್ಯದ್ದೇ ಇದೆ ಗೋಮಾಳದ ಒಟ್ಟು ವಿಸ್ತೀರ್ಣ ಮತ್ತು ಚಾರ್ಟ್. ರಾಜ್ಯದಲ್ಲಿನ ಗೋಮಾಳ ಜಮೀನಿಗೆ ಸಂಬಂಧಿಸಿದಂತೆ ವಿವರಗಳನ್ನು ಒದಗಿಸಿದ ಮಾಹಿತಿಯನ್ನು ತೆಗೆದದ್ದು. ಕೊಕ್ಕಡ ಗ್ರಾಮದಲ್ಲಿ ಸರ್ವೆ ನಂಬರ್ 280/2 ಅದರಲ್ಲಿ 20 ಎಕರೆ 98 ಸೆಂಟ್ಸ್ ಇರುವಂಥದ್ದು ಒಟ್ಟು ಗೋಮಾಳ. ವರ್ಗೀಯ 20 ಎಕರೆ 98 ಸೆಂಟ್ಸು. ಒಟ್ಟು ಜಾನುವಾರುಗಳ ಸಂಖ್ಯೆ 1327. ಜಾನುವಾರುಗಳಿಗೆ ಅನುಗುಣವಾಗಿ ಗೋಮಾಳ ಜಮೀನು ಇರಬೇಕಾದಷ್ಟು ಅಂತೇಳಿ ಉಂಟಿಲ್ಲಿ 277 ಎಕರೆ. ಈಗ ಎಷ್ಟು ಇರುವುದಲ್ಲಿ 20 ಎಕರೆ 98 ಸೆಂಟ್ಸ್. ಈಗ SKDRDP ಅನ್ನೋ ಹೆಸರಿನಲ್ಲಿ ಇವರು ಗೋಶಾಲೆ ಮಾಡಿದಾರ? ಹೌದು, SKDRDP. ಇತರ 8 ಜನ ಯಾರು? SKDRDP ಟ್ರಸ್ಟಿಗಳಲ್ಲಿ ಹೇಮಾವತಿಯವರು, ಸುರೇಂದ್ರ ಕುಮಾರ್, ಉದಯ್ ಕುಮಾರ್ ಶೆಟ್ಟಿ, ಸಂಪತ್ ಸಾಮ್ರಾಜ್ಯ, ಶ್ಯಾಮ್ ಭಟ್, ವೈ ನಾಗೇಶ್ವರ ರಾವ್, ಡಾಕ್ಟರ್ ಹರೀಶ್ ಕೃಷ್ಣ,
ಅನಿಲ್ ಕುಮಾರ್ ಎಸ್ ಅಂದರೆ ಅವರು ಟ್ರಸ್ಟಿ ಅಂತಲ್ಲ, ಅವರು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೋಡ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಮೊದಲು LH ಮಂಜುನಾಥ್ ಅಂತಿದ್ರು, ಈಗ ಅವರು ಆ ಸ್ಥಾನದಲ್ಲಿ SKDRDP. ಹೌದು ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಹೌದು ಅದರದ್ದು. 10ನೇದು ತಹಸೀಲ್ದಾರ್ ರೆಸ್ಪಾಂಡೆಂಟ್. ಸೊ ಇಷ್ಟು ಮಂದಿಯ ಮೇಲೆ ಸಹ ಈಗ ಅತಿಕ್ರಮಣದ ಕೇಸನ್ನು ಹಾಕಿರುವಂಥದ್ದು ಅಲ್ಲಿ 12 ಎಕರೆ ಚಿಲ್ಲರೆದು. ಇವರ ದೊಡ್ಡ ಸಮಸ್ಯೆ ಯಾವುದಂದರೆ ಇಷ್ಟು ಭೂಮಿ ಇದ್ದರೂ ಕೂಡ ಪುನಃ ಸರ್ಕಾರದಿಂದ ಭೂಮಿ ತಗೊಳ್ಳೋದು, ಪುನಃ ಸರ್ಕಾರಿ ಭೂಮಿ ಅತಿಕ್ರಮಣ ಮಾಡೋದು. ಯಾಕೆ ಸ್ವಾಮಿ ನಿಮಗೆ ಈಗ ಗೋಶಾಲೆ ಇದನ್ನು ನಾವು ಕೇಳಿದ್ರೆ ಷಡ್ಯಂತ್ರ. ಓಕೆ, ಈಗ 8 ಪ್ರಕರಣಗಳು ಈಗಾಗಲೇ ದಾಖಲಿಸಿದ್ದೀರಿ, ಇನ್ನೂ ಸಾಕಷ್ಟು ಪ್ರಕರಣಗಳು ಕ್ಯೂನಲ್ಲಿದ್ದಾವೆ ಅಂತ ಹೇಳ್ತೀರಿ. ಯಾವುವು, ಏನು? ಸುಮ್ಮನೆ ಬ್ರೀಫ್ ಆಗಿ ರಫ್ ಆಗಿ ಹೇಳ್ಬೋದು. ಬಯಲಾದ ಹೆಗಡೆ ಕರ್ಮಕಾಂಡ ಪುಸ್ತಕದಲ್ಲಿ ಧರ್ಮಸ್ಥಳದಲ್ಲಿ ಅರಿಪಾಡಿ ಅಂತ ಇದೆ, ಮುಡಿಕಾರು ಅಂತ ಇದೆ, ಬೋಳಿಯಾರು ಅಂತ ಇದೆ, ಮತ್ತು ಈ ಇದು ಇರ್ನಾಡಿ ಅಂತ ಇದೆ, ಕೊಳಂಜಲೂಡಿ ಅಂತ ಇದೆ, ಕಟ್ಟದ ಬೈಲು ಅಂತ ಇದೆ, ಮಂಜುಶ್ರೀ ನಗರ ಅಂತ ಇದೆ, ಪ್ರೀತಿನಗರ ಅಂತ ಇದೆ, ಅಣ್ಣಪ್ಪ ಬೆಟ್ಟದಿಂದ ಹೈಸ್ಕೂಲ್ನವರೆಗೆ ಇದೆ, ಪಾಂಗಾಳ ಇದೆ, ಬಾಹುಬಲಿ ಬೆಟ್ಟ ಇದೆ. ಪಾಂಗಳ ಅಂದರೆ ಸೌಜನ್ಯಗಳ ಮನೆ ಇರುವಂಥ ಊರು ಪಾಂಗಾಳ ಅಂತ. ಅದು ಇಲ್ಲಿ ಬಾಹುಬಲಿ ಬೆಟ್ಟ ಉಂಟು, ಬಾಹುಬಲಿ ಬೆಟ್ಟದ ಕೆಳಗೆ ಇಲ್ಲೇ ಇದೆ. ಈ ಎಲ್ಲ ಏರಿಯಾದಲ್ಲೂ ಕೂಡ ಉಂಟಾ ಅತಿಕ್ರಮಣಗಳು ಇದೆ. ಎಲ್ಲ ಅತಿಕ್ರಮಣ ಇರುವಂಥದ್ದನ್ನು ನಾವು ಫೇಸ್ಬುಕ್ನಲ್ಲಿ ಹಾಕಿದ್ದೇವೆ, ಮತ್ತು ದಾಖಲಾತಿಗಳು ಸಂಗ್ರಹಿಸಿ ಹಾಕಿ ನಾವು ಫೇಸ್ಬುಕ್ನಲ್ಲಿ ಹಾಕಿದ್ದೇವೆಲ್ಲ. ನನ್ನ ಇಡೀ ಫೇಸ್ಬುಕ್ ಅಕೌಂಟನ್ನೇ ಕ್ಲೋಸ್ ಮಾಡಿಬಿಟ್ರೆ ರಿಪೋರ್ಟ್ ಮಾಡಿ. ಈಗ ನಾವು ತೆಗೆದಿದ್ದೇವೆ ಎಲ್ಲವೂ ಕೂಡ. ಫೇಸ್ಬುಕ್ಕು, ವಾಟ್ಸಪ್ಪು, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹಾಕ್ತಾನೆ ಇದ್ದೀರಿ, ಡೈಲಿ ಹಾಕ್ತೀರಿ, ಬೆಳಿಗ್ಗೆ ಸಂಜೆ ಹಾಕ್ತೀರಿ, ಅದು ನಾವು ನೋಡ್ತಾ ಇದ್ದೀವಿ. ಅದಾಯ್ತಾ? ಅದಲ್ಲದೆ ಅವೆಲ್ಲವನ್ನೂ ಕೂಡ ಕೇಸ್ ಹಾಕ್ಲಿಕ್ಕಿದೆಯಾ? ಅದೆಲ್ಲವನ್ನು ಕೂಡ ಅದಕ್ಕೆ ಹೇಳಿದ್ನಲ್ಲ, ಕೇಸ್ ಹಾಕದೆ ಹೋದ್ರೆ ನೀವೇ ಮತ್ತೆ ಕೇಳ್ತೀರಿ, ನೀವೇನು ಈಗ ತಣ್ಣಾಗಿದ್ರಿ ಎಲ್ಲ ಶಾಮೀಲಾಗಿದ್ದೀರಾ ಅಂತ ಕೇಳ್ತೀರಲ್ಲ. ಮತ್ತೆ ನಾವು ಅದನ್ನು ಬಿಡುವುದಿಲ್ಲ ಅಂತ ಹೇಳ್ಕೊಂಡು ಹೇಳಿ, ಒಂದೊಂದು ಇಂಚು ಸ್ಥಳವೂ ಕೂಡ ದಲಿತರಿಗೆ ಬರಬೇಕು ಮತ್ತು ಭೂರಹಿತರಿಗೆ ಬರಬೇಕು. ಎಷ್ಟೋ ಮಂದಿ ನಿವೃತ್ತ ಪೊಲೀಸ್ ಅಧಿಕಾರಿ, ನನಗೆ ಮೊನ್ನೆ ಒಬ್ಬರು ಸಿಕ್ಕಿರು, ಹೇಳಿದರು ಎಲ್ಲಿಯೂ ಜಾಗ ಕೊಡೋದೇ ಇಲ್ಲ ಮರ, ಅವರಿಗೆ ಕೊಡಬೇಕು ಜಾಗ. ನಿವೃತ್ತ ಯೋಧರಿಗೆ ಜಾಗ ಇಲ್ಲ ಅಂತ ಹೇಳ್ತಾರೆ. ನಾವು ಅಲ್ದಾಡೋದಾಯಿತು ಅಂತ, ನಮ್ಮ ಅಸೋಸಿಯೇಷನ್ ಉಂಟು, ಎಲ್ಲ ಉಂಟು, DC ಕೊಟ್ಟರೆ ಇಲ್ಲಿ ಕೊಟ್ಟರೆ ಇಲ್ಲ ಅಂತ ಹೇಳ್ತಾರೆ ಅಂತ ಸರ್ಕಾರಿ ಜಾಗ. ಬೆಳ್ತಂಗಡಿ ತಾಲೂಕಿದ್ದು ಕೂಡ ಈಗ ಪ್ರತಿ ವರ್ಷ ಜುಲೈನಲ್ಲಿ ಅವರೊಂದು ಪ್ರಕಟಣೆಗೊಳ್ಳಿಕ್ಕೆ ಉಂಟು, ಸರ್ಕಾರಿ ಭೂಮಿ ಲಭ್ಯ ಎಷ್ಟಿದೆ ಅಂತ ಕೊಂಡು, ಅದು ಭೂ ಮಂಜೂರಾತಿ ಕಾಯ್ದೆ ಸೆಕ್ಷನ್ 3 ಪ್ರಕಾರ ಅವ್ರು ಕೊಡಬೇಕು ಅಂತ. ಅವರು ಸರ್ಕಾರಿ ಭೂಮಿ ಲಭ್ಯ ಇರುವುದಿಲ್ಲ ಅಂತ ಕೊಡ್ತಾರೆ. ಇದು ತಹಸೀಲ್ದಾರ್ ಪ್ರತಿ ವರ್ಷ ಹೊರಡಿಸಿರುವಂಥದ್ದು. ಇದು ಹಸಿಯಾಗಿ ಧರ್ಮಸ್ಥಳದಲ್ಲಿ ಇದೆಲ್ಲ ಭೂಮಿಯೂ ಕೂಡ ಸರ್ಕಾರಿ ಭೂಮಿ ಇದೆ. CM ಬರ್ತಾರೆ, ಪ್ರೈಮ್ ಮಿನಿಸ್ಟರ್ ಬರ್ತಾರೆ, ಗವರ್ನರ್ ಬರ್ತಾರೆ, ಜಡ್ಜಸ್ ಬರ್ತಾರೆ, ಎಲ್ಲರೂ ಬರ್ತಾರೆ. ಕೆಳಗಿನ ಅಧಿಕಾರಿಗಳು ಯಾರಾದರೂ ಅವರನ್ನು ವಿರೋಧ ಕಟ್ಕೊಳ್ಳಿಕ್ಕೆ ತಯಾರಿದ್ದಾರೆ, ರಿಪೋರ್ಟ್ ಮಾಡ್ತಾರೆ. ರಿಪೋರ್ಟೇ ಮಾಡುವುದಿಲ್ಲ. ಸರ್ಕಾರದ ಭೂಮಿಯ ರಕ್ಷಣೆ ಮಾಡಬೇಕಾಗಿದ್ದವರು ಯಾರಿದ್ದಾರೋ ಅವರು ಮಾಡದಿರುವುದನ್ನು ನಾವು ಖಂಡಿತವಾಗಿ ಕೂಡ ಪ್ರಶ್ನಿಸ್ತೇವೆ. ಸರ್ಕಾರದ ಭೂಮಿ ಅದು ಸರ್ಕಾರಕ್ಕೆ ಬರಬೇಕು, ಮತ್ತು ಅದು ಕಾನೂನು ಪ್ರಕಾರ ದಲಿತರಿಗೆ ಹಂಚಿಕೆ ಆಗಬೇಕು. ಮತ್ತು ವೀರೇಂದ್ರ ಹೆಗ್ಗಡೆಯವರನ್ನು ಈ ಕಾನೂನುಗಳೆಲ್ಲವೂ ಕೂಡ ಬಾಕಿಯವರಿಗೆ ಲಾಘವಾಗ್ತದೆ, ಅವರಿಗೆ ಲಾಘವಾಗುವುದಿಲ್ಲ ಅಂತ ಏನದು ಏನದು? ಅವರಿಗೂ ಲಾಘವಾಗಬೇಕಲ್ಲ. ಅವರ ಬಗ್ಗೆ ಯಾಕೆ ನೀವು ಮುಚ್ಚಿಡ್ತೀರಿ? ಯಾಕೆ? ಹೋಗಲಿ, ಅವರೇನು ಪಾಪದವರಾದರೆ ಬೇರೆ ವಿಷಯ ಅಲ್ಲ. ಒಬ್ಬರು ಪಾಪದವರವರ ಕುಟುಂಬದಲ್ಲಿ ಇದ್ದಾರೆ, ಭೂರಹಿತ ಬಡ ಒಬ್ಬ ಇದ್ದಾನೆ, ಅವನಿಗೆ 7 ಎಕರೆ 59 ಕೊಟ್ಟಾಗಿದೆ, BPL ಕಾರ್ಡ್ ಕೊಡ್ಲಿಕ್ಕೆ ಮಾತ್ರ ಬಾಕಿ ಆಗಿದೆ. ಅಲ್ಲ, ಆ ಕೇಸ್ ಕೂಡ ಪೆಂಡಿಂಗ್ ಇದೆಯಲ್ವಾ? ಹೌದು, ಅದಕ್ಕೆ AC ಕೋರ್ಟ್ನಲ್ಲಿ ಅದು ರದ್ದು ಮಾಡಿ ಆಯಿತು. ಆದರೂ ಕೂಡ ಅವರು ಹೇಳೋದು ಇಲ್ಲ AC ಕೋರ್ಟ್ ರದ್ದು ಮಾಡಿದ್ರು ಕೂಡ ನಾನು ಬಡವನೇ. ಆ DC ಕೋರ್ಟ್ಗೆ ನೀವು ಹೋದ್ರವರು ಮೇಲೆ ತಡೆಯಾಜ್ಞೆ ತಂದು ಏನೋ ಅಲ್ಲ, DC ಕೋರ್ಟಿಗೆ ಅವರು ಅಪೀಲ್ ಮಾಡಿದ್ರು. ಅಪೀಲ್ ಮಾಡಿ ನಾವು ಅಬ್ಜೆಕ್ಷನ್ ಹಾಕಿದ್ದೇವೆ ನಮ್ದನ್ನು. ಹಾಗೆ ಮೇಲ್ಮನವಿ ಮಾಡಿದರೆ ಇನ್ನು ಎಷ್ಟು ವರ್ಷ ಬೇಕು? ಆರ್ಗ್ಯುಮೆಂಟ್ ಆಯಿತು. ಆರ್ಗ್ಯುಮೆಂಟ್ ಎಲ್ಲ ಆರ್ಡರ್ಗೆ ಬಾಕಿ ಉಂಟು. DC ಅವರು ಆರ್ಡರ್ ಮಾಡ್ತಾ ಇಲ್ಲ ಇನ್ನೂ ಕೂಡ. ಆರ್ಡರ್ ಮಾಡಬೇಕು. ಮತ್ತೇನು ಪತ್ತೆ ಈಗ? ಇದು 7 ಎಕರೆ 59 ಸೆಂಟ್ ಅಲ್ಲ, 7 ಎಕರೆ 59 ಸೆಂಟನ್ನು ಭೂರಹಿತ ಬಡವ, ನನಗೇನು ನಿರ್ಗತಿಕ, ನನಗೇನು ಇಲ್ಲ ಅಂತೇಳಿ ಇವರು ಅರ್ಜಿ ಹಾಕಿ ಹರ್ಷೇಂದ್ರ ಕುಮಾರ್, ವೀರೇಂದ್ರ ಹೆಗಡೆಯವರು ಅದನ್ನು ಸರ್ಟಿಫೈ ಕೂಡ ಮಾಡಿ ಅದನ್ನು ಒಪ್ಪಿಗೆ ಪತ್ರ ಕೊಟ್ಟು ಅದೆಲ್ಲ ನಾವು ಚರ್ಚೆ ಮಾಡಿದ್ದೇವೆ. ಹಾಗೆ ಮಾಡಿ ಅದು ಕೋರ್ಟಲ್ಲಿ AC ಕೋರ್ಟಲ್ಲಿ ವಾಪಸ್ ತಗೋಬೇಕು ಅಂತ ಆಗಿದೆ. ಸರ್ಕಾರಕ್ಕೆ ತಗೋಬೇಕು. ಇವರು ಸುಳ್ಳು ದಾಖಲೆ ಕೊಟ್ಟು, ಸುಳ್ಳು ಅಫಿಡೇವಿಟ್ ಕೊಟ್ಟು ತಗೊಂಡಿದ್ದಾರೆ. ಇವರು ಭೂರಹಿತರ ಅಲ್ಲ, ಸಾಕಷ್ಟು ಆಸ್ತಿ ಉಂಟು, ಅನರ್ಹ ವ್ಯಕ್ತಿ ಇವರು ಅಕ್ರಮವಾಗಿ ತಗೊಂಡಿದ್ದಾರೆ. ಸೊ ಅದು ಈಗ DC ಕೋರ್ಟಲ್ಲೂ ವಿಚಾರಣೆ ಎಲ್ಲ ಮೇಲ್ಮನವಿ ಎಲ್ಲ ಸಲ್ಲಿಸಿ ವಿಚಾರಣೆ ಆದ ಮೇಲೂ ಕೂಡ ಅದು ವಾಪಸ್ ಬರಲಿಲ್ಲ ಅಂದರೆ ಹೇಗೆ, ಏನು ಮಾಡ್ತೀರಿ? ನಮಗೆ ಇರುವಂಥ ದಾರಿ ಒಂದೇ ಅಷ್ಟೇ. ಅದಕ್ಕೆ ಮತ್ತೆ ಹೈಕೋರ್ಟಿಗೆ ಹೋಗಬೇಕು. ಹೈಕೋರ್ಟ್ನಲ್ಲಿ ಇವರು DC ಆದೇಶ ಹೊಡಿಸೋದಿಲ್ಲ, ಹಾಗೆ ಇಟ್ಕೊಂಡು ಕೂತ್ಕೋತಾರೆ. ಒಂದಾದ್ಮೇಲೆ ಒಂದು DCಗಳು ಬರ್ತಾರೆ, ಹಾಗೆ ಇಟ್ಕೊಂಡು ಕೂತ್ಕೋತಾರೆ. ಏನು ಮಾಡ್ತೀರಿ ಅಂತಾರೆ? ಈಗ DCಗೆ ಟ್ರಾನ್ಸ್ಫರ್ ಆಗಿ ಹೋಗ್ಬೋದು, ಬೇಗ ಇನ್ನೊಂದು DC ಬರ್ಬೋದು. ಅದಕ್ಕೆಲ್ಲ ವಿಚಾರಣೆ ಆಗಿದೆ, ದಾಖಲೆಗಳು ಅದಕ್ಕೆ ಹೀಗೆ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದು ಈಗ ಸೊ ನೀವು ಆ ಹೋರಾಟ ಅದು ಏನಿದ್ರು ಕೂಡ ಅದನ್ನು ಅಲ್ಲ, ನೀವು ನಿರ್ಗತಿಕ ಭೂರಹಿತ ಬಡವ ಅಂತ ಒಬ್ಬರು ಇದ್ದಾರೆ ಅವ್ರ ಕುಟುಂಬದಲ್ಲಿ ಅಂತ ನೀವು ಹೇಳಿದಕ್ಕೆ ನೆನಪಾಯಿತು. ಸೊ ಈ ಭೂರಹಿತ ಬಡವ ಅಂತ ಏನು ಘೋಷಣೆ ಮಾಡಿಕೊಂಡು ಸರ್ಕಾರಿ ಜಮೀನು ಹುಡ್ಕೊಂಡಿದ್ರು, ಅದನ್ನು ಕೂಡ ನೀವು ಫಾಲೋ ಅಪ್ ಮಾಡೋರು ಇದ್ದೀರಿ? ಖಂಡಿತವಾಗಿ, ಯಾವುದನ್ನು ಬಿಡುವಂಥದ್ದಿಲ್ಲ. ಈಗ DC ಹಿಂದೆ ರವಿಕುಮಾರ್ ಅಂತಿದ್ರು ಅವರು ಈಗ ನಾವು ಈ ಪ್ರಕಚಿಕಿತ್ಸಾಲಯ ಇದ್ದಿರ್ಬೋದು, ಸಮಾಜ ಮಂದಿರದ ಇರ್ಬೋದು, ಅವ್ರಿಗೊಂದು ಪೆಟ್ರೋಲ್ ಬಂಕ್ ಒಂದು 30 ಸೆಂಟ್ಸ್ ಕೊಟ್ಟಿದ್ದಾರೆ ಪೆಟ್ರೋಲ್ ಬಂಕ್. ಅದು ಅದು ಸರ್ಕಾರಿ ಜಾಗ, ಅರಣ್ಯ ಭೂಮಿ, ಸರ್ಕಾರಿ ಜಾಗ ಹೌದೇ, ಅರಣ್ಯ ಭೂಮಿ ಸರ್ಕಾರ ಅರಣ್ಯ ಭೂಮಿಯನ್ನು ಸಹ ಕೊಟ್ಟಿದ್ದಾರೆ. ಪೆಟ್ರೋಲ್ ಬಂಕ್ ಮಾಡಲಿಕ್ಕೆ ಯಾವ ಕಾನೂನಲ್ಲಿ? ಯಾವ ಕಾನೂನಿನ ಅಡಿಯಲ್ಲಿ?
ಅರ್ಜಿ ಹಾಕಿದ್ರೆ ಅವರೇನಾದ್ರು? ಅವರು 30 ಸೆಂಟ್ಸಿಗೆ ಅರ್ಜಿ ಹಾಕಿದ್ದಾರೆ. ಅರ್ಜಿ ಹಾಕಿದಾಗ ಅದರ ಮಂಜೂರಾತಿಗೆ ಅದು ಅರಣ್ಯ ಇಲಾಖೆಯವರು ಕೂಡ ಅದು ಅರಣ್ಯ ಇಲಾಖೆದ್ದು ಜಾಗ ಅಂತಕೊಂಡು ಅವರು ಸಹ ಅದಕ್ಕೆ ಆಕ್ಷೇಪಣೆ ಹಾಕಿದ್ದಾರೆ. ಅದು ಅರಣ್ಯ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆಯ ನಡುವೆ ಅದು ಜಾಯಿಂಟ್ ಸರ್ವೆ ಆಗಿಕೊಂಡು ಅದು ಯಾರ್ದು ಎನ್ನುವಂಥದ್ದು ಆಗೋದಕ್ಕೆ ಇತ್ಯರ್ಥಕ್ಕೆ ಬಾಕಿ ಉಂಟು. ಅರಣ್ಯ ಇಲಾಖೆಯವರದ್ದು ನಮ್ಮದು ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. ಇವ್ರದಂತ ಅದು ರಾಜ್ಯಾದ್ಯಂತ ಇರುವಂಥ ಸಮಸ್ಯೆ, ಅದು ಜಾಯಿಂಟ್ ಸರ್ವೆ ಆಗಬೇಕು ಅಂತ ಹೇಳುವಂಥದ್ದು. ಬಟ್ ಅದು ಕ್ಲಿಯರ್ಲಿ ಆ ಬಗ್ಗೆ ಡಾಕ್ಯುಮೆಂಟ್ಗೆ ಇರುವಂಥದ್ದು ಎಲ್ಲವನ್ನು ಕೊಟ್ಟಿಟ್ಟು ರಂಜನ್ ರಾವ್ ಅವರು ಭಾಳ ಸ್ಪಷ್ಟವಾಗಿ ಅದು ಅರಣ್ಯ ಇಲಾಖೆದ್ದು ಎನ್ನುವಂಥದ್ದಕ್ಕೆ ಎಲ್ಲ ಪ್ರೂಫ್ಗಳನ್ನು ಕೊಟ್ಟೆಲ್ಲ ಮಾಡಿದ್ದಾರೆ. DC ಕೋರ್ಟಿಗೆ ಹಾಕಿದ್ದಾರೆ. ಹಿಂದಿನ 3 DC ಸಹ ಯಾರು ಇದನ್ನೆಲ್ಲ ಯಾವುದು ಆರ್ಡರನ್ನು ಮಾಡಿದೆ, ಯಾಕಂದರೆ ಆರ್ಡರ್ ಮಾಡಲಿಕ್ಕೆ ಆಗೋದಿಲ್ಲ, ಆ ಪ್ರಕಾರ ಅವರ ಪರವಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಈ 5-6 ಆರ್ಡರ್ ಮಾಡಿದ್ದು ಕೂಡ ಯಾವುದು ಕೂಡ ಪೆಂಡಿಂಗ್ ಇಟ್ಟದ್ದೇ ಹಿಂದಿನ DCಗಳು. ಇವರು ಬಂದ ಕೂಡ ಎಲ್ಲ ಪಟ 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 ಎಲ್ಲ ಮಾಡೋದು. ಕೊನೆಗೆ ನಮಗೊಂದು ಹೆಸರನ್ನು ಕೊಟ್ಟಿದ್ದಾರೆ, ಸಮಾಜ ವಿರೋಧಿಗಳು, ದೇಶ ವಿರೋಧಿಗಳು, ಧರ್ಮ ವಿರೋಧಿಗಳು ಅಂತೆಲ್ಲ ಹೇಳಿ. ಆದರೂ ಅವರ ರವಿಕುಮಾರ್ ಎನ್ನುವಂಥ DC ಅವರು IAS ಆಫೀಸರ್ ಒಬ್ಬರು ಆರ್ಡರ್ನಲ್ಲಿ ಬರೆದಿರುವಂಥದ್ದು. ಮತ್ತು ಇಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೆ ಇದರ ಪರಿಣಾಮಗಳು ಆಗಿಲ್ಲ ಅಂತ ಏನಲ್ಲ, ಪರಿಣಾಮಗಳು ಬರೀ ಸ್ಪಷ್ಟ ಆಗಿದೆ. ಬೇರೆ ಯಾರ ಮೇಲೆ ಪರಿಣಾಮ ಆಗದೆ ಹೋದರೂ ಕೂಡ ವೀರೇಂದ್ರ ಹೆಗ್ಗಡೆ ಮತ್ತು ಅವರ ಕುಟುಂಬದ ಮೇಲೆ ಪರಿಣಾಮ ಹಾಗೇ ಆಗಿದೆ. ಅವರಿಗೆ ಇದರಿಂದೆಲ್ಲ ಬಿಡುಗಡೆ ಆಗ್ತದೆ ಅನ್ನುವಂಥದ್ದು ಖಾತ್ರಿ ಇಲ್ಲ. ಉದ್ದಕ್ಕೆ ಹೋಗ್ಬೋದು ಅಷ್ಟೇ. ಈ ಕೋರ್ಟ್ಗಳಲ್ಲೆಲ್ಲ ಏನಿರುತ್ತೆ ಅಂದರೆ ನೀವು ಉದ್ದಕ್ಕೆ ಕೊಂಡು ಹೋಗ್ಬೋದು, ವಿಳಂಬ ಮಾಡ್ಬೋದು. ಇದು ಅವ್ರ ಕೈಯಿಂದ ಭೂಮಿ ಹೋಗುತ್ತೆ ಮತ್ತು ತಪ್ಪಿತಸ್ಥರು ಅಂತ ಪ್ರೂವ್ ಆಗುತ್ತೆ. ಈಗ ಬೇರೆ 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 ಸರ್ವೆ ಧರ್ಮಸ್ಥಳದಲ್ಲಿ MLA ಅವರು ಇದ್ದುಕೊಂಡು ಅರಣ್ಯ ಇಲಾಖೆದು ಸರ್ವೆಗಳನ್ನೆಲ್ಲ ಮಾಡಿಸಲಿಲ್ಲ. ಅದೇ ಸರ್ವೆ ಮಾಡುವಂಥ ಫೋರ್ಸನ್ನು ಇದರ ಮೇಲೆ ಯಾಕೆ ಮಾಡೋದಿಲ್ಲ? ಭಾರಿ ದೊಡ್ಡ ಗಲಾಟೆ ಆಯಿತು. ಅರಣ್ಯ ಇಲಾಖೆ ಭೂಮಿಯನ್ನು ಕೆಲವರು ಅಲ್ಲಿ ಬಡವರ ಅತಿಕ್ರಮಣ ಮಾಡಿ ಕೂತದ್ದಕ್ಕೆ ಅದು ಇವರು ತೆಗೆದದ್ದಕ್ಕೆ ಅವರ ಪರವಾಗಿ ಎಲ್ಲ ಫೈಟ್ ಮಾಡಿದ್ರು. ಅವರು ಒಳ್ಳೆಯದು ಮಾಡಿದ್ದು. ಆದರೆ ಆ ಫೈಟ್ ಮಾಡಿದ್ದು ಯಾವುದುಂಟೋ ಅದು ವೀರೇಂದ್ರ ಹೆಗ್ಗಡೆ ಅವರು ಮಾಡಿದ ಅತಿಕ್ರಮಣಕ್ಕೆ ಯಾಕೆ ನಿಮಗೆ ಬರೋದಿಲ್ಲ? ಅದರ ಬದಲಿಗೆ ತಡಿತೀರಿ ನೀವು. ಬೆಳ್ತಂಗಡಿ ತಾಲೂಕಿನಲ್ಲಿ ಬೆಳ್ತಂಗಡಿಯಲ್ಲಿ ಸಮಾಜ ಮಂದಿರದ ಸ್ಥಳದ ಇದು ಮಾಡಿ ಕಲ್ಯಾಣ ಮಂಟಪವನ್ನು ಇದರಲ್ಲಿ ಕಟ್ಟಿದಾಗ ಅದನ್ನು ಸರ್ವೆ ಮಾಡಲಿಕ್ಕೆ ಆಗುವಾಗ ನೀವು ತಡೆದ್ರಿ. ಹೆಗ್ಗಡೆ ಅವರಿಗಾಗಿ ನೀವು MLA ಅಥವಾ ಜನರಿಗಾಗಿ MLA, ಸರ್ಕಾರದ MLA, ಈ ಪ್ರಶ್ನೆ ಬರ್ತದಲ್ಲ. ಅಂತಿಮವಾಗಿ ಆಗ ಇದರ ಪರಿಣಾಮಗಳು ಖಂಡಿತವಾಗಿಯೂ ಕೂಡ ಆಗೇ ಆಗ್ತದೆ ಕಾನೂನು ಪ್ರಕಾರ. ಅದಕ್ಕೆ ನಾವು ಆ ಒಂದು ಕಾನೂನು ನಿರ್ಭೀತ ಎನ್ನುವಂಥದ್ದನ್ನು ಏನು ನಾವು ಮಾಡಿದ್ದೇವೆ, ಬುಕ್ಲೆಟ್ ಮಾಡಿದ್ದು ಯಾವುದುಂಟು ಅದರಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ಇದು ಕಾನೂನು ನಿರ್ಭೀತ. ಇದರಲ್ಲಿ ನಾವು ಹೇಳಿದ್ದೇವೆ ಆಗಲೇ. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಸಮಾಜದಲ್ಲಿ ಒಂದು ಭ್ರಮೆಯನ್ನು ಉದ್ದೇಶಪೂರ್ವಕವಾಗಿ ಬಿತ್ತಲಾಗಿತ್ತು. ಆ ಮೂಲಕ ಒಂದು ಭೀತಿಯನ್ನು ಬಿತ್ತಲಾಗಿತ್ತು. ಅದು ಇದೆ. ಜನರನ್ನು ಹೆದರಿಸಿ ಸದಾ ತಮ್ಮ ಅಂಕಿತದಲ್ಲಿಟ್ಟುಕೊಳ್ಳಲು ಪಾಳೆಯಗಾರ ಶಕ್ತಿಗಳು ಹೆಣೆದ ಕ್ರೂರ ತಂತ್ರ ಇದು. ಆದರೆ ಇದೊಂದು ಮಿತ್, ಅಂದರೆ ಕೇವಲ ಕಲ್ಪನೆಯ ಗುಮ್ಮ, ಭ್ರಾಂತಿಯ ಬೇತಾಳ ಅಷ್ಟೇ. ಈ ಗುಮ್ಮ ನಿಜವಲ್ಲ, ಈ ಬೇತಾಳ ಒಂದು ಕಣ್ಕಟ್ಟು. ಈ ಮಿತ್ತನ್ನು ಒಡೆದು ಹೆಗ್ಗಡೆ ನಾಡಿನ ಕಾನೂನಿಗೆ ಹೇಗೆ ಮಣಿದರೆಂಬ ವಿವರಗಳನ್ನು ಸಾಕ್ಷ್ಯಾಧಾರಗಳ ಸಮೇತ ನಮ್ಮ ಮುಂದೆ ಸಾದರಪಡಿಸುತ್ತಿದ್ದೇವೆ ಅಂತೇಳಿ 18 ಪ್ರಕರಣ ಇಲ್ಲಿ ಹಾಕಿದ್ದೇವೆ. ಹೆಗ್ಗಡೆ ಅವರಿಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವವರಿಗೆ ಕೊಟ್ಟದ್ದಿದೆ. ಈ 18 ಪ್ರಕರಣ ಆದ ನಂತರ ಈಗ ಈ ಭೂಕಬಳಿಕೆ ನಿಷೇಧ ಕೋರ್ಟ್ನಲ್ಲಿ ಹಾಕಿರುವಂಥದ್ದು ಈಗ 8 ಪ್ರಕರಣ ಆಯಿತು. ಈ 8ಕ್ಕೆ ಈಚೆ ಒಂದು ಸೇರ್ತದೆ. ಇನ್ನೀಗ 18 ಆಗ್ತದೆ. 3-4 ತಿಂಗಳು ಹೋದಿತ್ತು. ಕಂಟಿನ್ಯೂಸ್ ಮಾಡ್ತೀವಿ. ಸರಿ, ನಾವೊಂದು ಹೆಗ್ಗಡೆ ಸಂಸ್ಥಾನ ಎಷ್ಟು ಸ್ವಚ್ಛ, ಬಿಚ್ಚಿಟ್ಟ ಸತ್ಯ ಅಂತ ಒಂದು ಪುಸ್ತಕ ಮಾಡಿದೆವು. 39 ಪಾಯಿಂಟ್ ಅದರಲ್ಲಿ ಇತ್ತು. ಈಗ ಒಂದು 70 ಆಗ್ತದೆ. ಅವರು ಹೇಳುವುದೇನು ಹುಸಿ ಸತ್ಯ, ಹುಸಿ ಮಾತು ಸತ್ಯ ಅಂತ ಹೇಳ್ಕೊಂಡು ಅದು ಕೊಟ್ಟಿದ್ದೆವು. ಪಾಯಿಂಟ್ ಬೈ ಪಾಯಿಂಟ್ ಕೊಟ್ಟಿದ್ದೆವು. ಅವರು ನೀವು ಎಷ್ಟೇ ಈ ಮೀಡಿಯಾಗಳ ಮುಖಾಂತರವಾಗಿ ಇವರು ಮೇಯ್ನ್ ಇವರಿಗೆ ಯಾವುದಂದ್ರೆ ಮೀಡಿಯಾ ಇರುವಂಥದ್ದು. ಇದು ಯಾವುದೂ ಕೂಡ ಮೀಡಿಯಾದಲ್ಲಿ ಬರೋದಿಲ್ಲ. ಮೇಯ್ನ್ ಮೀಡಿಯಾದಲ್ಲಿ ನಿಮ್ಮಂಥ ಇವರು ಹಾಕಬೇಕಷ್ಟು ಬಿಟ್ಟರೆ ಈ ಮೇಯ್ನ್ ಮೀಡಿಯಾಗಳು ಯಾವುದು ಕೂಡ ಮಾಡೋದು ಅವರನ್ನೇ ಸಮರ್ಥನೆ ಮಾಡಿಕೊಂಡು ಹೊಗಳಿಕೊಂಡು ಅಟ್ಟಕ್ಕೆ ಏರಿಸುವಂಥದ್ದು ಬಿಟ್ಟರೆ ಬೇರೆ ಏನು ಮಾಡೋದಿಲ್ಲ. ಸೊ ನೀವು ನಿನ್ನೆ ಸ್ವಾಮಿಗಳು ಒಂದು ದಂಡು ಬಂದಿತ್ತು. ನಿನ್ನೆ ಆ ಸ್ವಾಮಿಗಳು ಬಂದ ದಂಡಿಗೂ ಕೂಡ ನಾವು ಕೇಳಿದ್ದೇವೆ. ನೀವು ಬಂದದ್ದೆಲ್ಲ ಬಾರಿ ಬಂತು ದಂಡು. ಸ್ವಾಮಿಗಳ ದಂಡು ಪ್ರಣವಾನಂದ ಸ್ವಾಮೀಜಿ ಅಂತ ಕೊಂಡು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ನಾವು ನಿಮ್ಮ ಬೆಂಬಲಕ್ಕಿದ್ದೇವೆ ಅಂತ ಒಂದು ಪತ್ರವನ್ನು ಕೊಟ್ಟು ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಆಧ್ಯಾತ್ಮಿಕ ನಮ್ಮ ಇದನ್ನು ನಾಶ ಮಾಡಿ ಇದೆಲ್ಲ ಮಾಡುವಂಥದ್ದು ಹುನ್ನಾರಗಳಾಗಿ ಎಲ್ಲ ಶಬ್ದ ಪ್ರಯೋಗಗಳನ್ನೆಲ್ಲ ಮಾಡಿ ಬೆಂಬಲದ ಪತ್ರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು 21 ಪ್ರಶ್ನೆಯನ್ನು ಇವತ್ತು ಇಟ್ಟಿದ್ದೇವೆ ಅವರಿಗೆ. ನಿನ್ನೆ ಪ್ರಣವಾನಂದ ಸ್ವಾಮೀಜಿ ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆ ಅಂತೇಳಿ ಅವರ ಸಂಸ್ಥೆಯ ಹೆಸರು. ಅವರೇ ಹೇಳ್ಕೊಂಡಿದ್ದಾರೆ. ನಾನು ಚೆಕ್ ಮಾಡಿದೆ ಇದರಲ್ಲಿ ಜಾಟ್ಪಿಟಿಯಲ್ಲಿ 29 ಕೇಸ್ ನನ್ನ ಮೇಲೆ ಉಂಟು ಅಂತ ಹೇಳಿ. ಹಿಂದೂ ಮಹಾಸಭಾದಿಂದ ಅವರನ್ನು ಹೊರಗೆ ಹಾಕಿದ್ದಂತೆ ಎಲ್ಲ ಉಂಟು. ಅವರ ಚರಿತ್ರೆಗಳು ಎಲ್ಲ ಇರುವಂಥದ್ದು ಕಂಡದ್ದನ್ನು. ಅದೇನೇ ಇರಲಿ, ಈಗ ಅವರು ಹೇಳಿದ್ದು ಯಾವುದುಂಟು ಬೆಂಬಲದ್ದು, ಅದಕ್ಕೆ ನಾವು ಹೇಳಿದ್ದು ನೀವು ಆಯಿತು ನೀವು ಪಾದಯಾತ್ರೆ ಮಾಡ್ತಾರೆ ಅಂತ ಹೇಳಿ ಅದರ ಮೊದಲು ಇದಕ್ಕೆ ಉತ್ತರಗಳನ್ನು ಕೊಡಿ. ನಾವು ಅವರನ್ನು ಸಂವಾದಕ್ಕೆ ಕರೆದಿದ್ದೆವು ಧರ್ಮಪೀಠದಲ್ಲಿ ಕೂತ್ಕೊಂಡಾಗ ಹೆಗ್ಗಡೆ ಅವರಿಗೆ. ಅವರು ಕರೆದಿಲ್ಲ ಇಷ್ಟು ಅವರಿಗೆ. ಇದನ್ನೆಲ್ಲ ಕಳಿಸಿದರು, ಕರ್ಮಕಾಂಡ ಎಲ್ಲ ಕಳಿಸಿದ್ದೇವೆ. ನಾವು ತಯಾರಿದ್ದೇವೆ ಅಂತ. ನೀವು ಮಾಡಿ ವ್ಯವಸ್ಥೆ, ನಾವು ತಯಾರಿದ್ದೇವೆ. ತಪ್ಪಾದರೆ ನಾವು ಕ್ಷಮೆ ಕೇಳ್ತೇವೆ, ಶಿಕ್ಷೆಗೂ ತಯಾರಿದ್ದೇವೆ. ಅದನ್ನೇ ಬಿಟ್ಟುಕೊಂಡು ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರ ಇದೊಂದು ಅಭ್ಯಾಸ ಆಗಿ ಹೋಗಿದೆ. ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರ ಫಾರಿನ್ ಫಂಡ್ ಬರ್ತದೆ. FCRA ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಹೋಮ್ ಮಿನಿಸ್ಟ್ರಿ ಅಂಡರ್ನಲ್ಲಿ ಇರೋದು.
ಯಾವ ಹಣ ಬರೋದಾದ್ರೂ ಕೂಡ ಅದರ ಗಮನಕ್ಕಿಲ್ಲದೆ ಬರ್ತದ. ತನಿಖೆ ಮಾಡೋದು ಎಂತ ತನಿಖೆ ಮಾಡೋದು ಅಲ್ಲಿ ಗೊತ್ತಿಲ್ವ? ಎಲ್ಲಿಂದ ಫಂಡ್ ಬರುವಂಥದ್ದು? ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರ ಮತ್ತು ಷಡ್ಯಂತ್ರ ಮಾಡಿ ಹಿಂದೂ ಧರ್ಮಕ್ಕೆ ಏನಾಗಿದೆ ಈಗ ಪ್ರಣವಾನಂದ ಸ್ವಾಮಿಯವರ ಪ್ರಕರಣ ಮತ್ತು ಅವರ ಬೆಂಬಲ ಪತ್ರ ಇತ್ಯಾದಿ, ಅವರ ಅಂತಾರಾಷ್ಟ್ರೀಯ ಷಡ್ಯಂತ್ರ ಇತ್ಯಾದಿ ಎಲ್ಲ ಇನ್ನೊಮ್ಮೆ ಚರ್ಚೆ ಮಾಡುವ. ಅದು ಕೂಡ ಭಾಳ ಕುತೂಹಲಕಾರಿಯಾದ ವಿಚಾರವೇ. ಸರಿ, ಈ ಹೋರಾಟ ಮುಂದುವರಿಸ್ತೀರಿ? 100ಕ್ಕೆ 100 ಸಮರ ನಿರಂತರ. ಈ 8 ಜೊತೆಗೆ ಇನ್ನೊಂದಷ್ಟು 8-6 ಅದರ ಈಚೆ ಒಂದು ಸೇರಿಸ್ತೇವೆ. ಓಕೆ, 18 ಅಂದರೆ ಫೈನಲಿ ನೀವು ಒಂದು ವೇಳೆ ಯಾವುದರಲ್ಲೂ ನೀವು ಸಕ್ಸಸ್ ಆಗಲಿಲ್ಲ, ಸೋತ್ರಿ, ನೀವು ಇದನ್ನು ನಿರೂಪಣೆ ಮಾಡಲಿಕ್ಕಾಗಲಿಲ್ಲ, ಆಗ ನೀವು ತಪ್ಪೊಪ್ಪಿಗೆ ಮಾಡ್ತೀರಾ? ಇಲ್ಲ, ಎಲ್ಲ ಕೇಸ್ಗಳೆಲ್ಲ ಸೋತ ಮೇಲೆ ಏನಿದೆ ನಿಮಗೆ? ಏನೇನು ಇರುತ್ತೆ? ಸೋತದ್ದು ಎಲ್ಲಿ ಅಂತ ಕಾನೂನು ಕೋರ್ಟ್ನಲ್ಲಿ ಈ ಕೇಸುಗಳನ್ನು ಸೋತ ನಂತರ ನೀವು ಯಾವುದನ್ನು ಅವ್ರ ಮೇಲೆ ಏನೇನೋ ಆರೋಪಗಳು ಹೊರಿಸಿದ್ದೀರಿ, ಇವನ್ನೆಲ್ಲ ಪ್ರೂವ್ ಮಾಡೋಕ್ಕಾಗದೇ ಇದ್ದ ಮೇಲೆ ನೀವು ಸೋತಂತ ಲೆಕ್ಕ. ಆಮೇಲೆ ಏನು ಮಾಡ್ತೀರಿ? ಏನು ಉಳಿತು? ನಾನು ಹೇಳ್ತೇನೆ, ಈಗ ಇದರಲ್ಲಿ ಇದು ತುಂಬ ಊಹಾತ್ಮಕ ಪ್ರಶ್ನೆ. ಇದು ಊಹಾತ್ಮಕ ಅಂತ ಹೇಳಿದ್ರೆ ಮತ್ತು ತುಂಬ ಸುದೀರ್ಘವಾದ ಪ್ರಶ್ನೆ. ಅಂದರೆ ಈಗ ಇರುವಂಥ ಕಾನೂನು ಪದ್ಧತಿಯಲ್ಲಿ ಈ ಕೋರ್ಟ್ನಲ್ಲಿ ಆದ ನಂತರ ಹೈಕೋರ್ಟ್ ಆದ ನಂತರ ಸುಪ್ರೀಂ ಕೋರ್ಟು ಇತ್ಯಾದಿಗಳೆಲ್ಲ ಇದೆ. ಏನಿಲ್ಲ, ಅವ್ರು ಹೋಗ್ತಾರೆ, 15 ವರ್ಷ ಹೋಗ್ತಾ ಇರ್ತದೆ. ಏನು ನೋಡಿ, ಎ ಸಿ ಆಯ್ತು, ಆಮೇಲೆ DC ಗೆ ಹೋಗಿದ್ದಾರೆ, ಅಲ್ಲಿ ಪೆಂಡಿಂಗ್ ಇದು ಕೂತ್ಕೋತಾರೆ, ಮತ್ತೊಂದು ಕೋರ್ಟ್ ಅದಷ್ಟು 1000 ವರ್ಷ ನೀವು 1000 ವರ್ಷ ಆದ ನಂತರ ಅಲ್ಲೂ ಅಂತಿಮ ಆಯಿತು ಅಂತ ಲೆಕ್ಕ. ಮತ್ತು ಕೇಸುಗಳು ಈಗ ಇರುವಂಥ ಪ್ರಕಾರ ಇದು 8 ಆಯಿತು 18 ಆಗ್ತದೆ ಅಂತ ಇಟ್ಕೊಳ್ಳಿ. ಹಿಂದೆ ಹಾಕಿರೋಂಥ 18 ಕೇಸು, ಅದ್ರಲ್ಲಿ ಕೆಲವು ಇದರಲ್ಲಿ ಒಳಪಟ್ಟದ್ದು ಉಂಟು ಇದೆ. ಸುಮಾರು 30-35 ಕೇಸುಗಳು. ಎಲ್ಲ ಕೇಸಿನಲ್ಲಿಯೂ ಕೂಡ ಅವರಿಗೆ ಸಕ್ಸಸ್ ಆಗ್ತದೆ, ನಾವೆಲ್ಲದರಲ್ಲೂ ಸೋಲ್ತೇವೆ ಅನ್ನುವಂಥದ್ದು ಅದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ, ಯಾವ ಕಾಲಕ್ಕೂ ಇಲ್ಲ. ಉದಾಹರಣೆಗೆ ಒಂದು ಹೇಳ್ತೇನೆ, ಈಗ 132 ಎಕರೆ ಜಾಗ ಇದ್ದು ಪುತ್ತೂರಿನ AC ಕೋರ್ಟು ಮುಟ್ಟುಗೋಲು ಹಾಕಿದೆ. ಇವರು 25 ಸೇಲ್ ಡೀಡ್ಗಳನ್ನು ರದ್ದು ಮಾಡಿದೆ. ಸೊ ನೀವು ಹಾಗಾದ್ರಿಂದ ಅದು ಊಹಾತ್ಮಕ ಅಂತ ನಾನು ಹೇಳೋದು, ಆ ಪ್ರಕಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕೊಂಡು ಹೇಳುವುದು ಅದರ ಅರ್ಥ. ಇನ್ನೊಂದು ಆಯಿತು ಅಂತೇಳಿ ಇಟ್ಕೊಳ್ಳು, ಊಹಾತ್ಮಕವಾಗಿ ಇಟ್ಕೊಳ್ಳು. ಆಗ ನಾವು ಸೋತೇವ ಅಂತ ಕೇಳೋದಕ್ಕೆ, ನಾವು ಮಾಡದೆ ಹೋಗಿದ್ದಿದ್ರೆ ಇದನ್ನೆಲ್ಲವನ್ನು ಕೂಡ ಆಗ ನಾವು ಸೋತ ಹಾಗೆ. ಮಾಡಿದರೆ ಸೋತದ್ದಂತಲ್ಲ, ಮಾಡದೆ ಹೋದರೆ ನಾವು ಸೋತ ಹಾಗೆ. ಅಂದರೆ ನಿಮ್ಮ ಕಣ್ಣೆದುರಿನಲ್ಲಿ ಏನೋ ಅನ್ಯಾಯ ಅಕ್ರಮ ಏನೋ ನಡೀತಾ ಇದ್ದರೆ ನೀವು ಅದನ್ನು ನೋಡಿ ಕೂದ್ರೆ ಸೋಲು ಅಂತ. ಅದು ಸೋಲು. ನೀವು ಅದರ ವಿರುದ್ಧ ಹೋರಾಟ ಹೋರಾಟಕ್ಕೆ ಹೋದರೆ ಅದು ಗೆಲುವು. ಹೋರಾಟ ಮಾಡೋದೇ ಗೆಲುವು. ಹೋರಾಟದ ಅಂತಿಮ ಯಾವುದುಂಟು, ರಿಸಲ್ಟ್ ಯಾವುದುಂಟು, ಅದು ಮಾತ್ರ ನಾವು ನೋಡುವುದಲ್ಲ. ಹೋರಾಟದ ಪ್ರತಿ ಹೆಜ್ಜೆಯಲ್ಲಿ ಆಗ್ತಿರುವಂಥದ್ದು ಯಾವುದುಂಟು ಅದು ಗೆಲುವು. ಈಗ ಗೆಲುವಿನ ಪ್ರಶ್ನೆ ಬಂದಾಗ ಕೋರ್ಟ್ನ ಗೆಲುವು ಮಾತ್ರ ನೋಡುವಂಥದ್ದಲ್ಲ. ಇಡೀ ಈಗ ಸಮಾಜದಲ್ಲಿ ನೀವು ನೋಡಿದರೆ, ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ, ಅವರ ಸಂಸ್ಥಾನದ ಬಗ್ಗೆ ಹಿಂದೆ ಇದ್ದ 20 ವರ್ಷದ ಹಿಂದೆ ಇದ್ದ, 15 ವರ್ಷದ ಹಿಂದೆ ಇದ್ದ, 5 ವರ್ಷದ ಹಿಂದೆ ಇದ್ದ, 2 ವರ್ಷದ ಹಿಂದೆ ಇದ್ದ, 1 ವರ್ಷದ ಹಿಂದೆ ಇದ್ದ ಅಭಿಪ್ರಾಯ ಈಗ ಹೇಗಿದೆ? ನೀವೆಲ್ಲ ಅಪಪ್ರಚಾರ ಮಾಡಿದ್ದೀರಿ. ಅಂದರೆ ನಾವು ಅಪಪ್ರಚಾರ ಮಾಡಿದರೆ ಜನರಿಗೆ ನಂಬಿಕೆ ಬರ್ತದೆ ಅಂದರೆ ಏನು? ನಾವು ಮಾಡಿದ ಅಪಪ್ರಚಾರದಲ್ಲಿ ಜನರಿಗೆ ನಂಬಿಕೆ ಬರ್ತದೆ ಅಂದರೆ ಹೇಗೆ? ಅದಕ್ಕೆಲ್ಲ ದಾಖಲಾತಿಗಳಿದೆ ಅಂತ. ಅದಕ್ಕೆಲ್ಲ ದಾಖಲಾತಿಗಳಿರುವುದರಿಂದ ಜನರು ನಂಬ್ತಾರೆ. ನಾವೀಗ ಎಲ್ಲಿ ಹೋದರೂ ಕೂಡ, ನಮ್ಮ ಟೀಮ್ ಎಲ್ಲಿ ಹೋದರೂ ಕೂಡ, ನಿಮ್ಮ ಯೂಟ್ಯೂಬನ್ನು ನೋಡಿದೆವು ಮಾರ್ರೆ, ನಿಮ್ಮ ಯೂಟ್ಯೂಬನ್ನು ನೋಡಿದೆವು ಮಾರ್ರೆ, ಕರೆಕ್ಟಾಗಿದೆ, ಎಲ್ಲ ಸತ್ಯ, ದಾಖಲೆಗಳೇ ಇರುವಂಥದ್ದು, ಮಾಡಿ ಬಿಡಬೇಡಿ, ದೇವರಿದ್ದಾನೆ, ನಾವಿದ್ದೇವೆ ನಿಮ್ಮೊಟ್ಟಿಗೆ ಅಂತೆಲ್ಲ ಹೇಳ್ತಾರೆ. ನಾವು ಎಲ್ಲಿ ಹೋದರೂ ಕೂಡ ನಮ್ಮನ್ನು ನೋಡಿ, ಯೂಟ್ಯೂಬನ್ನು ನೋಡಿ ಹೇಳ್ತಾರೆ. ಮೊನ್ನೆ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಭಟ್ರು ನಮ್ಮನ್ನು ಎದುರು ತಂದು ಕೂತ್ಕೊಳಿಸಿ, ನೀವು ಸುಮ್ಮನೆ ಹೌದು ನಿಮ್ಮ ಯೂಟ್ಯೂಬೆಲ್ಲ ನೋಡಿದ್ದೇವೆ, ದೇವರು ಒಳ್ಳೇದು ಮಾಡಲಿ ನಿಮಗೆ, ಎಲ್ಲ ಸತ್ಯ ನೀವು ಹೇಳೋದು ಅಂತ. ಹೀಗೆ ಈ ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಹೇಗಿದೆ ಅಂತ ಹೇಳಿದ್ರೆ, ಈಗ ಇವರೆಲ್ಲ ಹೇಳ್ತಿರೋಂಥ ಸತ್ಯ ಇದೆ, ಇದು ನಿಮ್ಮ ಗೆಲುವು ಅಂತ ನೀವು ಹೇಳ್ತೀರಿ. ಈಗ ಸಮಾಜದಲ್ಲಿ ಈಗ ಇದನ್ನು ನಾವು ಮಾತ್ರ ಹೇಳೋದು ಮಾತ್ರ ಅಂತಲ್ಲ, ಈಗ ಇದು ಅವರ ಕುಟುಂಬದೊಳಗಿನವರಿಗೂ ಸಹ ಗೊತ್ತಾಗಿದೆ, ಅವರ ಕುಟುಂಬದವರಿಗೂ ಸಹ ಗೊತ್ತಾಗಿದೆ. ಈಗ ಇವ್ರುಗಳು ಹೇಳುವುದೆಲ್ಲವನ್ನು ಕೂಡ ಜನ ನಂಬ್ತಾರೆ, ನಾವು ಹೇಳಿದ್ದನ್ನು ಜನ ನಂಬೋದಿಲ್ಲ ಅಂತ ಅವರಿಗೆ ಸಹ ಗೊತ್ತಾಗಿದೆ. ಸೊ ಇದೆಲ್ಲವೂ ಆದ್ದರಿಂದ ಈ ಗೆಲುವಿಗಿಂತ, ಅದಕ್ಕೆ ನಾನು ಆಗ ಹೇಳಲಿಕ್ಕೆ ಹೋದ್ದು, ಕಾನೂನಿನ ಕೋರ್ಟ್ನಲ್ಲಿ ಟೆಕ್ನಿಕಲ್ ನೋಡ್ತಾರೆ ಎಲ್ಲ, ಅಥವಾ ಅಲ್ಲಿ ಮ್ಯಾನ್ಪುಲೇಷನ್ಗಳನ್ನು ಮಾಡಲಿಕ್ಕೆ ಸಾಧ್ಯತೆಗಳು ಉಂಟು. ಜನತಾ ನ್ಯಾಯಾಲಯದಲ್ಲಿ ಅದ ಸಾಧ್ಯ ಇಲ್ಲಲ್ಲ. ಈಗ ಉದಾಹರಣೆಗೆ ನೀವು ಹೇಳಿದ್ದಕ್ಕೆ ಹರ್ಷೇಂದ್ರ ಕುಮಾರ್ ಟೆಕ್ನಿಕಲಿ ನಾಳೆ ಇಲ್ಲ, ಅವನು ಬೂರ ಐತಾನೆ, ಅವನಿಗೆ ಕೊಟ್ಟದ್ದು ಸ್ಯಾಂಕ್ಷನ್ ಸರಿ ಇದೆ ಅಂತ ಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಆಯ್ತು ಅಂತ ಇಟ್ಕೊಳ್ಳಿ. 3ನೇ ಕ್ಲಾಸ್ನ ಹುಡುಗ, 1ನೇ ಕ್ಲಾಸ್ನ ಹುಡುಗ ಇದೊಂದು ಸುಪ್ರೀಂ ಕೋರ್ಟ್ ಮಾಡುವ ಆರ್ಡರ್ ಮಾಡ್ರೆ ಇವನೊಂದು ಬಡವನ ಅಂತ ಕೇಳುದಿಲ್ವ? ಖಂಡಿತ ಜನತಾ ನ್ಯಾಯಾಲಯ ಇಲ್ಲ. ನಿಮ್ಮ ಲಾಜಿಕ್ ವಿಶೇಷವಾಗಿದೆ. ಆದ್ದರಿಂದ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಂತಿಲ್ಲ ಅಂತ ಹೇಳುವಂಥ ಗಾದೆ ಹಾಗೆ ಇವರು ಮಾಡ್ತಿರುವಂಥ ಅಕ್ರಮಗಳು, ಅನ್ಯಾಚಾರಗಳು, ಆಚಾರಗಳು ಬಾಕಿ ಕೋರ್ಟ್ನಲ್ಲಿ ಪ್ರೂವ್ ಮಾಡಬೇಕಾ? ಕಣ್ಣಿದ್ದವನಿಗೆ, ಹೃದಯ ಇದ್ದವನಿಗೆ ಗೊತ್ತಾಗ್ತದೆ. ಮತ್ತು ದಾಕ್ಷಿಣ್ಯ ಮತ್ತು ಹೆದರಿಕೆ ಇಲ್ಲದವರಾಗಿರ್ಬೇಕಷ್ಟೇ. ಅವರ ಹೆದರಿಕೆಗೆ ಬಗ್ಗದವರು, ದಾಕ್ಷಿಣ್ಯ ಏನಾದರೂ ಇಲ್ಲದವರು. ಅವರು ದಾಕ್ಷಿಣ್ಯ ಇದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈಚೆ ಬಂದಾಗ ಹೇಳ್ತಾನೆ, ಎಂತ ಮಾಡೋದು ಮಾರ್ರೆ, ದಾಕ್ಷಿಣ್ಯದಲ್ಲಿದ್ದೇವೆ, ಉಪ್ಪು ತಿಂದಿದ್ದೇವೆ ಇತ್ಯಾದಿ. ಆದರೆ ಸ್ವಲ್ಪ ಹೃದಯ ಇದ್ದರೆ, ಕಣ್ಣು ಸರಿಯಾಗಿ ಬಿಟ್ಟು ನೋಡಿದ್ರೆ ಇವರು
ಆದ್ದರಿಂದಲೇ ಅದು ಪತನ ಆಗಿದೆ ಅಂತ ನಮಗೆ ಭಾರಿ ಸ್ಪಷ್ಟ ಕಾಣ್ತಾ ಉಂಟು. ಅದು ಪತನ ಆಗಿದೆ. ಏನು ಪತನ ಆಗಿದೆ? ಪತನ ಆಗಿದೆ ಅಂದರೆ ಅವರ ಮೇಲೆ ಇರುವಂತಹ ಯಾವುದೆಲ್ಲ ಒಂದು ಉನ್ನತ ಒಳ್ಳೆಯ ಅಭಿಪ್ರಾಯಗಳು ಯಾವುದೆಲ್ಲ ಉಂಟೋ ಅದೆಲ್ಲವೂ ಕೂಡ ಅದು ಡೌನ್ಫಾಲ್ ಆಗಿ ಅವರ TRP ನೆಲ ಕಚ್ಚಿದೆ ಮೇಲೆ ಹೇಳದಷ್ಟು ಅಂತ ನಮ್ಮ ಹೇಳಿಕೆ. ನಮಗೆ ಸಹ ಒಂದು ಜನರ ಫೀಲಿಂಗ್ಗಳು ನಮಗೆ ಸಹ ಗೊತ್ತಾಗೋದಿಲ್ಲ ಎಲ್ಲ. ಓಕೆ, ಜನರ ಫೀಲಿಂಗ್ ನಮಗೆ ಸಹ ಗೊತ್ತಾಗ್ತದೆ. ಮೀಡಿಯಾದ ಫೀಲಿಂಗ್ ಅಲ್ಲ, ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲೆಲ್ಲ ಬರ್ತದೆ, ಭಾರಿ ಬರ್ತದೆ ಎಲ್ಲ. ಸರಿ ಸೋಮನಾಥ್ ನಾಯ್ಕರೇ, ಇದುವರೆಗೂ ಸುದೀರ್ಘವಾಗಿ ನಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟಿದ್ದೀರಿ. ನಿಮ್ಮದೇ ಆದಂಥ ವಿಶ್ಲೇಷಣೆಯನ್ನು ನೀವು ಕೊಟ್ಟಿದ್ದೀರಿ. ಜನತಾ ನ್ಯಾಯಾಲಯದಲ್ಲಿ ಗೆಲುವು, ಕಾನೂನು ನ್ಯಾಯಾಲಯದಲ್ಲಿ ಗೆಲುವು ಇತ್ಯಾದಿ ವಿಷಯಗಳನ್ನು ಕೊಟ್ಟಿದ್ದೀರಿ. ಅಂತಿಮವಾಗಿ ನಿಮ್ಮ ಉದ್ದೇಶ ದಲಿತರಿಗೆ, ಅರ್ಹರಿಗೆ, ಭೂರಹಿತರಿಗೆ ಈ ಭೂಮಿಗಳು ತಲುಪಬೇಕು, ಸಿಗಬೇಕು ಅನ್ನೋ ಉದ್ದೇಶ ಇದೆ ಅನ್ನೋದನ್ನು ನೀವು ಮತ್ತೆ ಹೇಳಿದ್ದೀರಿ. ಸೊ ನಿಮ್ಮ ಆಶಯಗಳು ಚೆನ್ನಾಗಿದ್ದಾವೆ. ಈ ಆಶಯಗಳು ಈಡೇರಲಿ, ಬಡವರಿಗೆ ಭೂಮಿ ಸಿಗಲಿ, ದಲಿತರಿಗೆ ಭೂಮಿ ಸಿಗಲಿ. ತಪ್ಪಿತಸ್ಥರು ಇದೆಲ್ಲ ನೀವು ಹೇಳೋ ಪ್ರಕಾರ ನಿಜ ಆಗಿದ್ದರೆ ನಾವು ಈ ದಾಖಲಾತಿಗಳನ್ನೆಲ್ಲ ನಿಮ್ಮ ಹಾಗೆ ಅಷ್ಟು ಪರಿಶೀಲಿಸಿ ಇದೆಲ್ಲ ಮಾಡಿದ್ರಲ್ಲ, ನೀವು ಹೇಳಿದ್ದನ್ನು ನಾವು ಜನರಿಗೆ ಈ ದಾಖಲೆಗಳಿರೋದ್ರಿಂದ ದಾಖಲೆಗಳ ಸಮೇತ ಜನರಿಗೆ ತಲುಪಿಸೋದಷ್ಟೇ ನಮ್ಮ ಕರ್ತವ್ಯ, ನಮ್ಮ ಕೆಲಸ, ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದ್ದೇವೆ. ಸೊ ಹೀಗಾಗಿ ನಿಮ್ಮ ಹೋರಾಟ ದಲಿತರ ಪರವಾದಂಥ, ಬಡ ಜನರ ಪರವಾದಂಥ ಹೋರಾಟ ಯಶಸ್ವಿಯಾಗಲಿ. ಜನತಾ ನ್ಯಾಯಾಲಯದಲ್ಲೂ ನಿಮಗೆ ಗೆಲುವು ಸಿಗಲಿ ಮತ್ತು ಕಾನೂನು ನ್ಯಾಯಾಲಯದಲ್ಲೂ ಕೂಡ ನಿಮಗೆ ಗೆಲುವು ಸಿಗಲಿ. ದಲಿತರಿಗೆ, ಬಡವರಿಗೆ ಒಳ್ಳೆಯದಾಗಲಿ. ಇಷ್ಟು ಹೇಳಿ ಇವತ್ತಿನ ನಮ್ಮ ಚರ್ಚೆಯನ್ನು ಮುಗಿಸೋಣ. ನಮಸ್ಕಾರ.